ಹಾಯ್ ಗಾಯ್ಸ್, ವೆಲ್ಕಮ್ ಟು ಗಾನವಿ ಕಲೆಕ್ಷನ್ ಹ್ಯಾಂಡ್ಮೇಡ್. ಇವತ್ತು ನಾನೊಂದು ಟೂ ಕಟ್ ಬ್ಯಾಂಗಿಲ್ ಮೇಲೆ 3D ಡಿಸೈನ್ ಮಾಡಿದ್ದೀನಿ. ಆ್ಯಕ್ಚುಲಿ ಫುಲ್ ಟ್ರೆಂಡಿಯಲ್ಲಿರುವಂಥ ಲೋಟಸ್ ಬ್ಯಾಂಗಿಲ್ಸ್ ಮಾಡಿದ್ದೀನಿ. ಫಸ್ಟ್ ಇದಕ್ಕೆ ಟೂ ಕಟ್ ಬ್ಯಾಂಗಿಲ್ ತೊಗೊಂಡು ಸಿಲ್ಕ್ ಕಲರ್ ಥ್ರೆಡ್ ರ್ಯಾಪ್ ಮಾಡ್ಕೊಂಡಿದ್ದೀನಿ. 35 ಸ್ಟ್ಯಾಂಡ್ಸ್ ತೊಗೊಂಡು ರ್ಯಾಪ್ ಮಾಡ್ಕೊಂಡಿದ್ದೀನಿ. ಅದಾದರೆ ಮಿಡಿಲ್ ಎಲ್ಲಿ ಪ್ಯಾಚಸ್ ಬೀಳಲ್ಲ. ನೆಕ್ಸ್ಟ್ ಮೂನ್ ಶೇಪ್ ಕುಂದನ್ಸ್ ತೊಗೊಂಡಿದ್ದೀನಿ. ಇದು 3 ಸ್ಟೆಪ್ಸಲ್ಲಿ ಮಾಡೋದಿರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಡೌನಲ್ಲಿ ಒಂದು ಲೈನ್ ಥರ ಫಸ್ಟ್ ಗಮ್ ಅಪ್ಲೈ ಮಾಡ್ಕೋಬೇಕು. ಇವಾಗ ಇದ್ರ ಮೇಲೆ ನೀಟಾಗಿ ಮೂನ್ ಶೇಪ್ ಕುಂದನ್ಸ್ನ ಇಟ್ಕೊತ ಹೋಗ್ಬೇಕು. ಒಂದಾದ್ಮೇಲೆ ಒಂದು ಡೌನ್ ಬೇಸ್ ಅನ್ನೋದು ಕರೆಕ್ಟು ಬ್ಯಾಂಗಿಲ್ಗೆ ಟಚ್ ಆಗಿರಬೇಕು. ಫುಲ್ ಕುಂದನ್ ಮೇಲೂ ಹೋಗಿರಬಾರ್ದು, ಡೌನು ಬಂದಿರಬಾರ್ದು, ಕರೆಕ್ಟು ಬ್ಯಾಂಗಿಲ್ ಬೇಸ್ಗೆ ಇರಬೇಕು. ಈ ಥರ ಕುಂದನ್ಗೆ ಮಿಡಿಲಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರಬೇಕು. ಜಸ್ಟ್ ಆದರೆ ಆ ಕುಂದನ್ ಟಚ್ ಆಗೋಕ್ಕೂ ಒಂದು ಮಿಡಿಲಲ್ಲಿ ಸ್ಮಾಲ್ ಗ್ಯಾಪ್ ಅಷ್ಟೇ. ಈ ಥರ ನೋಡ್ರಿ. ಫಸ್ಟ್ ಇದನ್ನು ಫುಲ್ ಬ್ಯಾಂಗಿಲೆಲ್ಲ ಮೂನ್ ಶೇಪ್ ಕುಂದನ್ಸು ಡೌನಲ್ಲಿ ಇಟ್ಕೋಬೇಕು. ಬೇಸ್ ನೋಡ್ರಿ ಕರೆಕ್ಟಾಗಿರಬೇಕು. ಫುಲ್ ಡೌನ್ ಬರಬಾರ್ದು, ಫುಲ್ ಮೇಲೆ ಹೋಗಬಾರ್ದು. ಈ ಥರ ಈಕ್ವಲ್ ಆಗಿ ಇಡಬೇಕು. ನೋಡಿ, ಇನ್ನೊಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಕುಂದನ್ಸ್ ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟ್. ಇದರಲ್ಲಿ ಭಾಳ ಪೇಷನ್ಸ್ ಬೇಕಾಗುತ್ತೆ. ಈ ಥರ ಫುಲ್ ಬ್ಯಾಂಗಿಲೆಲ್ಲ ಕವರ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ 8K ಐ ಶೇಪ್ ಕುಂದನ್ಸ್ 5 ತೊಗೊಂಡಿದ್ದೀನಿ. ಪಿಂಕ್, ಗ್ರೀನ್, ರೆಡ್, ಬ್ಲೂ ಮತ್ತು ಆರೆಂಜ್ ತೊಗೊಂಡಿದ್ದೀನಿ. ಫಸ್ಟ್ ಮೂನ್ ಶೇಪ್ ಕುಂದನ್ ಮಿಡಿಲಲ್ಲಿ 3 ಗಮ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮಿಡಿಲಲ್ಲಿ ಒಂದು ಕುಂದನ್, ನೆಕ್ಸ್ಟು ಆ ಕಡೆ ಈ ಕಡೆ ಈ ಥರ ಪೆಟಲ್ಸ್ ಕಾಣೋಂಗೆ ನೀಟಾಗಿ 3 ಪೆಟಲ್ಸ್ ಕಾಣೋಂಗೆ ಅಪ್ಲೈ ಮಾಡಬೇಕು ಗಮ್ಮನ್ನ. ನೋಡ್ರಿ, ಕುಂದನ್ಸ್ ಫಸ್ಟ್ ಪಿಂಕ್ ಕಲರ್ ಇಟ್ಕೊಂಡಿನಿ. ನೆಕ್ಸ್ಟ್ ಸೀಕ್ವೆನ್ಸ್ ಆಗಿ ರೆಡ್ ಇಡ್ತಾ ಇದ್ದೀನಿ ನಾನು. ನೋಡ್ರಿ, ಅಬ್ಸರ್ವ್ ಮಾಡಿರಿ ಕೇರ್ಫುಲ್ಲಾಗಿ. 3 ಪೆಟಲ್ಸ್ ಥರ ಮಿಡಿಲಲ್ಲಿ ಒಂದು, ಆ ಕಡೆ ಈ ಕಡೆ ಸೈಡ್ಗೆ ಒಂದು. ಈ ಥರ ಫಸ್ಟ್ 5 ಫ್ಲವರ್ಸ್ ನಾನು ಯಾವ್ಯಾವ ಕಲರ್ ತೊಗೊಂಡಿದ್ದೀನೋ ಸೀಕ್ವೆನ್ಸ್ ಆಗಿ ಇಟ್ಕೊಂಡಿನಿ. ಫಸ್ಟು ಪಿಂಕು, ರೆಡ್ಡು, ಗ್ರೀನು, ಆದಮೇಲೆ ಬ್ಲೂ ಕಲರು, ನೆಕ್ಸ್ಟ್ ಆರೆಂಜ್ ಕಲರು. ಈ ಥರ ಒಂದಾದಮೇಲೆ ಒಂದು. ಕುಂದನ್ ಫುಲ್ ಮೇಲೆ ಹೋಗಬಾರ್ದು, ಫುಲ್ ತಳಗೆ ಬರಬಾರ್ದು. ಅದಕ್ಕೆ ಆನ್ಕೊಂಡು ಕರೆಕ್ಟಾಗಿ ಇರಬೇಕಾಗುತ್ತೆ. ಈ ಥರ ನೋಡಿರಿ. ನಿಮಗೆ ನೋಡಿದ್ರೆ ಗೊತ್ತಾಗ್ತೈತೆ ಅನಿಸುತ್ತೆ. ಇದೇ ಥರ ರಿಮೈನಿಂಗ್ 2 ಫ್ಲವರ್ಸ್ ಇಟ್ಟು ತೋರಿಸ್ತೀನಿ ನೋಡಿರಿ ನಿಮಗೆ. ಇವಾಗ ನಾನು ಆರೆಂಜ್ ಕಲರ್ ಇಡ್ತಿದ್ದೀನಿ. ಇಲ್ಲಿ 3 ಪೆಟಲ್ಸ್ ಥರ ಬರಬೇಕು. ನೆಕ್ಸ್ಟ್ ಬ್ಲೂ ಕಲರಲ್ಲಿ ಇಡ್ತಿದ್ದೀನಿ. ಇದು ಸೇಮ್ ಅಷ್ಟೇ. ಸ್ಟಾರ್ಟಿಂಗು ನಾವು ಜಸ್ಟ್ 3 ಪೆಟಲ್ಸ್ ಥರ ಇಡಬೇಕು. ಇದು 3D ಡಿಸೈನ್. ಒಂದಾದಮೇಲೆ ಒಂದು ಇಟ್ಕೊಂಡ್ರೆ ಮತ್ತೆ ಕುಂದನ್ ಸರ್ದಾಡೋಡ್ತಾವ. ಹಂಗಾಗಿ ಫೈನಲಲ್ಲಿ ಒಂದೇ ಒಂದು ಕುಂದನ್ ಉಳಿದಿದೆ. ಇಷ್ಟೇ ಗ್ಯಾಪ್ ಉಳಿದೈತೆ. ಇಲ್ಲಿ 3 ಪೆಟಲ್ಸ್ ಬರಲ್ಲ. ಹಾಗಾಗಿ ನಾವು ಓನ್ಲಿ ಒಂದು ಕುಂದನ್ ಇಡಬೇಕು. ಫಿನಿಶಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಲಾಸ್ಟ್ ಬಂದಿದೆ ಹೋಗ್ಲಿ ಬಿಡು ಅದು ಕಾಣಲ್ಲ ಅಂದ್ಕೊಂಡ್ಲಾರ್ದಂಗೆ ಅಲ್ಲಿ ಸಹಿತ ನೀಟಾಗಿ ಡಿಸೈನ್ ಕಾಣೋಗೆ ಮಾಡಬೇಕು. ಇವಾಗ ನೆಕ್ಸ್ಟು ಕುಂದನ್ ಮೇಲೆ ಮತ್ತೆ 2 ಕುಂದನ್ಸ್ ಇಡಬೇಕಾಗುತ್ತೆ. ಸೊ ಫ್ಲವರ್ ಥರ, ಲೋಟಸ್ ಫ್ಲವರ್ ಥರ ಕಾಣಬೇಕಲ್ಲ. ಹಾಗಾಗಿ 2 ಕುಂದನ್ ಮಿಡಿಲಲ್ಲಿ ಗಮ್ ಅಪ್ಲೈ ಮಾಡಿ ಹೀಗೆ ಒಂದ್ರ ಮೇಲೆ ಒಂದು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವು ಗಮ್ಮಿಂದ ಜಾರಿ ಸೈಡ್ಗೆ ಹೋಗ್ತಾನೆ ಇರ್ತವೆ. ಸೊ ಅದನ್ನು ನೀಟಾಗಿ ನಾವು ಒಂದಾದಮೇಲೆ ಒಂದು ಈ ರೀತಿ ಇಡಬೇಕಾಗುತ್ತೆ. ನೋಡಿರಿ, ಕಾಣ್ತಿದ್ದೇನಾ ನಿಮಗೆ? 5 ಪೆಟಲ್ಸ್ ಥರ, ಅಂದರೆ ಲೋಟಸ್ ಡಿಸೈನ್ ಥರ ಕಾಣ್ತಿದ್ದೇನಾ? ಈ ಥರ. ನೆಕ್ಸ್ಟ್ ಇನ್ನೊಂದು ಇಟ್ಟು ತೋರಿಸ್ತೀನಿ ನೋಡಿರಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಡಿಸೈನ್ ಮಾಡ್ಬೋದು, ಬಿಗಿನರ್ಸ್ ಐತೆ, ಬಟ್ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಆ ಕುಂದನ್ಸ್ ಅಳ್ಳಾಡ್ತಿರ್ತವೆ, ಶೇಪ್ ಔಟ್ ಆಗ್ತಿರ್ತತೆ. ಆ ಶೇಪ್ನ ನಾವು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಪೇಷನ್ಸ್ ಬೇಕು. ಫಸ್ಟ್ ಆಫ್ ಆಲ್ ಪೇಷನ್ಸ್. ನಾನು ಸಿಲ್ಕ್ ಥ್ರೆಡ್ ಕುಂದನ್ ಬ್ಯಾಂಗಲ್ಸಲ್ಲಿ ಕೇಳೋದೆ ಫಸ್ಟ್ ಆಫ್ ಆಲ್ ಪೇಷನ್ಸ್ ಬೇಕು. ಹಾಗಾಗಿ ನೀಟಾಗಿ ಮಾಡ್ಕೋಬೇಕು. ಈ ಥರ ಮತ್ತೆ 5 ಪೆಟಲ್ಸ್ ಬರೋ ಥರ ಈಗ ಅಡ್ಜಸ್ಟ್ ಮಾಡ್ಕೊತಾ ಇರಬೇಕು. ಒಂದೇ ಸತಿಗೆ ಅದೇನು ಫಿಟ್ ಆಗಲ್ಲ. ಸ್ವಲ್ಪ ಇನ್ನೂ ಗಮ್ ಆರೋಕ್ಕೆ ಟೈಮ್ ಬೇಕಾಗಿರುತ್ತೆ. ಸೊ ನೀವು ಬೇಗ ಅಳ್ಳಾಡ್ಸೋಕೆ ಹೋಗಬೇಡಿ, ನೀಟಾಗಿ ಇಟ್ಕೊಳ್ಳಿ ಬ್ಯಾಂಗಿಲ್ನ. ನೆಕ್ಸ್ಟ್ ಗ್ರೀನ್ ಕಲರ್ ಅಪ್ಲೈ ಮಾಡ್ತಿದ್ದೀನಿ ನೋಡಿರಿ. ಹಿಂಗೆ ಕುಂದನ್ ಮೇಲೆ ಕುಂದನ್ ಇಟ್ಟು ನೀಟಾಗಿ ಹೀಗೆ ಫ್ಲವರ್ ಬರೋ ಥರ ಇಡಬೇಕಾಗುತ್ತೆ. ಇದೇ ಥರ ಓವರಾಲ್ ಬ್ಯಾಂಗಿಲೆಲ್ಲ ಹಿಂಗೆ ಇಟ್ಕೋಬೇಕಾಗುತ್ತೆ. ಇಟ್ಟು ತೋರಿಸ್ತೀನಿ ನೋಡಿರಿ. ಒಂದು ಈ ಥರ ಫುಲ್ ಬ್ಯಾಂಗಿಲೆಲ್ಲ ಕವರ್ ಮಾಡಬೇಕು ನಾವು. ಗಮ್ ಇನ್ನೂ ಒಣಗಿಲ್ಲ. ಒಣಗಿದ ಮೇಲೆ ಕರೆಕ್ಟಾಗಿ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ, ಏನಾಗಲ್ಲ. ಇವಾಗೆ
ಮೂನ್ ಶೇಪ್ಗೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಗ್ಯಾಪಲ್ಲಿ ನಾವು 3 mm ಕುಂದನ್ನು ಇಟ್ಕೋಬೇಕು. ನಾನಿಲ್ಲಿ 3 mm ಸೆರಾಮಿಕ್ ಗೋಲ್ಡ್ ತೊಗೊಂಡಿದ್ದೀನಿ. ಆ ಕುಂದನ್ನು ಒಂದು ಮೂನ್ ಶೇಪ್ ಮಿಡಿಲಲ್ಲಿ ನೀಟಾಗಿ ಇಟ್ಕೊಳ್ಳಿ. ಇದು ಇಡಬೇಕಾದ್ರೆ ಬಿ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ, ಯಾಕಂದರೆ ಮ್ಯಾಲೆ ಇಟ್ಟಿರೋ 2 ಕುಂದನ್ಸ್ ಶೇಕ್ ಆಗ್ತಾ ಇರ್ತವೆ ಮತ್ತು ಶೇಪ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಇಟ್ಕೊಳ್ಳಿ. ಇದೇ ರೀತಿ ಫುಲ್ ಬ್ಯಾಂಗಿಲೆಲ್ಲ ಇದನ್ನು ಕವರ್ ಮಾಡಬೇಕಾಗುತ್ತೆ. ನೋಡಿರಿ, ಈ ಥರ ನೀಟಾಗಿ ಇಟ್ಕೊಳ್ಳಿ 3 mm ಶೇಪ್ನ. ಅಂದರೆ ಅಲ್ಲಿ ಗ್ಯಾಪ್ ಕಾಣಬಾರ್ದು ಅನ್ನೋ ಇದರಲ್ಲಿ ನಾವು ಈ 3 mm ಕುಂದನ್ನು ಇಡ್ತೀರಿ. ನಿಮ್ಗೆ ಯಾರಿಗಾದ್ರೂ ಮೆಟೀರಿಯಲ್ ಬೇಕಾದರೆ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿರಿ. ಹಂಗೆ ನಮ್ಮ ಹತ್ರ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕಾದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ಡಿಸೈನ್, ಎಷ್ಟು ಬ್ಯಾಂಗಿಲ್ಸ್ ಬೇಕಂದರೆ ಮಾಡಿಕೊಡ್ತೀರಿ. ಇದೇ ಫೈನಲ್ ಡಿಸೈನ್. ನಿಮಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.